ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕೆಇ ಅಂತ ಏನು ಕರಿತೀವಿ, ಇಲ್ಲಿ ಹಲವಾರು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಾರೆ. ಇದರ ನೋಟಿಫಿಕೇಶನ್ ಇನ್ನೂ ಸಿಕ್ಕಿಲ್ಲ, ಅಂದರೆ ನೋಟಿಫಿಕೇಶನ್ ಇನ್ನೂ ಅವರು ಬಿಟ್ಟಿಲ್ಲ. ಇಷ್ಟು ಹುದ್ದೆಗಳು ನಮ್ಮ ಹತ್ರ ಕಾದಿದ್ದಾವೆ. ಅಂದರೆ ನಮಗೆ ಒಂದು ಎಕ್ಸಾಮ್ನ ನಡೆಸೋದಕ್ಕೆ, ಅಂದರೆ ರಿಕ್ರೂಟ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಮನವಿಗಳು ಬಂದಿರ್ತವೆ. ಇವುಗಳನ್ನು ನಾವು ವಿವರದ ಅಧಿಸೂಚನೆಯನ್ನು ಶೀಘ್ರದಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳಿರ್ತಾರೆ. ಓಕೆ, ಯಾವ್ಯಾವ ಹುದ್ದೆಗಳು ಯಾವ್ಯಾವ ಒಂದು ಇಲಾಖೆಯಲ್ಲಿ ಖಾಲಿ ಇದ್ದಾವೆ ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅದೆಲ್ಲ ಈ ಒಂದು ರೀತಿ ತಿಳ್ಕೊತೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಮತ್ತು ಕಿರಿಯ ಸಹಾಯಕ ಬಂದ್ಬಿಟ್ಟು 44 ಹುದ್ದೆಗಳು ಇಲ್ಲಿ ಸಿಗ್ತಾ ಇರ್ತವೆ. ಇನ್ನು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಇಲ್ಲಿ 17 ವಿವಿಧ ರೀತಿಯ ಹುದ್ದೆಗಳು ಸಿಗ್ತಾ ಹೋಗ್ತವೆ. ಒಟ್ಟು ಟೋಟಲ್ 750 ಹುದ್ದೆಗಳು ಸಿಗ್ತಾ ಇರುವಂಥದ್ದು. ನೆಕ್ಸ್ಟು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡಲ್ಲಿ 14 ವಿವಿಧ ರೀತಿಯ ಹುದ್ದೆಗಳು ನಮಗೆ ಸಿಗ್ತಾ ಅಂದರೆ ವೇರಿಯಸ್ ಪೋಸ್ಟ್ಗಳು ಸಿಗ್ತಾ ಹೋಗ್ತವೆ. ಇಲ್ಲಿ 38 ಹುದ್ದೆಗಳು ನಮಗೆ ಸಿಗ್ತಾ ಇರುತ್ತೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ, ಅಂದರೆ ಅಸಿಸ್ಟೆಂಟ್ ಅಕೌಂಟೆಂಟು ಮತ್ತು ನಿರ್ವಾಹಕ, ಅಂದರೆ ಕಂಡಕ್ಟರ್ ಹುದ್ದೆಗಳು ಬಂದ್ಬಿಟ್ಟು 1752 ಟೋಟಲ್ ಹುದ್ದೆಗಳು ನಮಗೆ ಸಿಗ್ತಾ ಇರ್ತವೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಂದ್ಬಿಟ್ಟು ಪ್ರಥಮ ದರ್ಜೆ ಸಹಾಯಕ, ಅಂದರೆ FD ಅಂತ ಬರುತ್ತೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟು. ದ್ವಿತೀಯ ದರ್ಜೆ ಸಹಾಯಕ, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಬರುತ್ತೆ, SD. ಇಲ್ಲಿ 25 ಹುದ್ದೆಗಳು ಖಾಲಿ ಇರ್ತವೆ. ಈ ಕೆಳಕಂಡ ಕಾರಣಗಳಿಂದಾಗಿ ವಿವರವಾದ ಅಧಿಸೂಚನೆ ಹೊರಡಿಸಲು ಸಾಧ್ಯವಾಗುತ್ತಿಲ್ಲ ಅಂತ ಕೊಟ್ಟಿದ್ದಾರೆ. ಒಂದಷ್ಟು ಮೀಸಲಾತಿ ಪರಿಷ್ಕರಣೆ ನಡೀತಾ ಇದೆ, ಆದ್ದರಿಂದ ಇವುಗಳ ನೋಟಿಫಿಕೇಶನ್ ಇನ್ನೂ ಬಿಟ್ಟಿಲ್ಲ. ಶೀಘ್ರದಲ್ಲಿ ಒಂದು ಒಳ ಮೀಸಲಾತಿ ಎಲ್ಲ ಮುಗಿದ ಮೇಲೆ ಈ ಒಂದು ವಿವರದ ಅಧಿಸೂಚನೆಗಳನ್ನು ನಾವು ಹೊರಡಿಸ್ತೀವಿ ಅಂತೇಳಿ ಕೆಇರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಈ ಥರ ಒಂದು ಕ್ವಾಲಿಫಿಕೇಷನ್ ಏನೆಲ್ಲ ಆಗಿರಬೇಕಂತ ತುಂಬ ಜನ ಕೇಳ್ಬೋದು. ನೋಡಿ ಸ್ನೇಹಿತರೆ, ಯಾರೆಲ್ಲ 12th ಮತ್ತು ಡಿಗ್ರಿಗಳನ್ನು ಮುಗಿಸಿದಿರ ನೀವು ಎಕ್ಸಾಮ್ಗೆ ರೆಡಿ ಆಗಿರಿ ಅಂತಲೇ ಹೇಳ್ಬೋದು. ಯಾಕಂದರೆ 12th ಮತ್ತು ಡಿಗ್ರಿಗೆ ಎಲ್ಲ ಯಾವುದೇ ಒಂದು ಡಿಗ್ರಿ ಮುಗಿಸಿದವ್ರಿಗೂ ಸಹ ಇಲ್ಲಿ ಹುದ್ದೆಗಳು ಸಿಗ್ತಾ ಇರ್ತವೆ. ಒಂದಷ್ಟು ಹುದ್ದೆಗಳಿಗೆ, ಅಂದರೆ ಇಂಜಿನಿಯರ್ಗಳಿಗೆ ಮಾತ್ರ ಒಂದು ಇಂಜಿನಿಯರಿಂಗ್ ಪದವಿ ಬೇಕಾಗಿರುತ್ತೆ. ಉಳಿದಂಥ ಹುದ್ದೆಗಳಿಗೆ 12th ಕ್ಲಾಸು ಮತ್ತು ಡಿಗ್ರಿಯನ್ನು ಮುಗಿಸಿದ್ರೆ ಸಾಕು, ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿದ ಇನ್ನೂ ಸಂಪೂರ್ಣ ಡೀಟೇಲು ನೋಟಿಫಿಕೇಶನ್ ಬಂದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಅದು ಇನ್ನೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಾನು ಎಲ್ಲನೂ ಹೇಳ್ತಾ ಹೋದರೆ ನಿಮಗೆ ವಿಡಿಯೋ ಲೆಂತ್ ಆಗುತ್ತೆ ಮತ್ತು ಬೋರ್ ಸಹ ಆಗ್ಬೋದು. ಆದ್ದರಿಂದ ಇಷ್ಟ ಆಗ್ತದೆ, ನೋಟಿಫಿಕೇಶನ್ ಬಂದಾಗ ಖಂಡಿತ ನಾನು ಇನ್ನೊಮ್ಮೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ. ಇಷ್ಟು ಹುದ್ದೆಗಳು ನಮ್ಮ ಹತ್ರ ಕಾಲಿದ್ದಾನೆ, ನಾವು ಖಂಡಿತ ಇವುಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಈ ಒಂದು ಮುಂದಿನ ದಿನಗಳಲ್ಲಿ ಅಂತ ಕೆಇರು ತಿಳಿಸಿರ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.